ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ವಿಶ್ವಗುರು ಮಹಾಮಾನವತಾವಾದಿ ಹಾಗೂ ಕ್ರಾಂತಿಯೋಗಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಅಂಗವಾಗಿ ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ನಡೆಯಿತು. ನಗರದ ಬಸವಣ್ಣನವರ ಪುತ್ಥಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇದೇ ವೇಳೆ ಶತಸ್ಥಲ ಧ್ವಜವನ್ನು ಹಾರಿಸಿ ಬಸವಣ್ಣನವರ ತತ್ವಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಮಹಾಪುರುಷರ ಜಯಂತಿಗಳನ್ನು ಕೇವಲ ಆಚರಣೆಗಷ್ಟೇ ಸೀಮಿತಗೊಳಿಸದೆ ಅವರ ಆದರ್ಶಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ವಿಶ್ವಗುರು ಬಸವಣ್ಣನವರು ನಮ್ಮ ಹೆಮ್ಮೆ, ಜಗತ್ತಿನ ಅದ್ಭುತ ವ್ಯಕ್ತಿತ್ವವೆಂದು ಅವರು ಹೇಳಿದರು. ಸಮಾಜದಲ್ಲಿ ಸಮಾನತೆ ಇಲ್ಲದ ಕಾಲದಲ್ಲಿ, ಮಹಿಳೆಯರಿಗೆ ಸ್ವಾತಂತ್ರ್ಯವಿಲ್ಲದ ಸಂದರ್ಭದಲ್ಲೂ, ಮನುಷ್ಯನನ್ನು ಮನುಷ್ಯನಾಗಿ ಕಾಣದ ಪರಿಸ್ಥಿತಿಯಲ್ಲೂ ಬಸವಣ್ಣನವರು ಜನ್ಮ ತಾಳಿದ್ದು ವರ್ಣಭೇದ ಮತ್ತು ಲಿಂಗಭೇದದ ವಿರುದ್ಧ ಹೋರಾಟ ನಡೆಸಿದರು ಎಂದು ಖಂಡ್ರೆ ಹೇಳಿದರು. ಸುಮಾರು 893 ವರ್ಷಗಳ ಹಿಂದೆ ಬಸವ ಕಲ್ಯಾಣದಲ್ಲಿ ಅವರು ನಡೆಸಿದ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ಕಲ್ಯಾಣ ಕ್ರಾಂತಿಯಾಗಿ ಪ್ರಸಿದ್ಧಿಯಾಗಿದೆ ಎಂದು ಹೇಳಿದರು. ಸಮಾಜ ನಿರ್ಮಾಣವೇ ಬಸವಣ್ಣನವರ ಧ್ಯೇಯವಾಗಿದ್ದು, ದೇಶದ ಮೊದಲ ಸಂಸತ್ತೆಂದು ಕರೆಯಲ್ಪಡುವ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಿದ ಮಹಾನ್ ಚಿಂತಕ ಅವರು. ಕಾಯಕವೇ ಕೈಲಾಸ ಎಂಬ ಸಂದೇಶದ ಮೂಲಕ ಶ್ರಮಕ್ಕೆ ಮಹತ್ವ ನೀಡಿದ ಬಸವಣ್ಣನವರ ತತ್ವಗಳು ಇಂದಿಗೂ ಪ್ರಸ್ತುತವೆಂದು ಅವರು ತಿಳಿಸಿದರು. ನಾವೆಲ್ಲರೂ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಅದರ ಉದ್ದೇಶ, ಅವರ ಕಾರ್ಯಕಾಲದಲ್ಲಿ ಅವರೇನು ತತ್ವ ಸಿದ್ಧಾಂತಗಳು ನಮಗೆ ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಅವರ ಆದರ್ಶಗಳೇನಿದ್ದಾವೆ, ಅವರ ಆದರ್ಶಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಒಂದು ಸುಧಾರಣೆ ಮಾಡಬೇಕು, ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡಿಬೇಕು, ಅವರಿಂದ ಸ್ಫೂರ್ತಿ ಪಡಿಬೇಕು, ಪ್ರೇರಣೆ ಪಡಿಬೇಕು ಅಂತ ಹೇಳಿ ನಾವು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಪೂಜ್ಯ ವಿಶ್ವಗುರು ಬಸವಣ್ಣನವರು ನಮ್ಮೆಲ್ಲರಿಗೆ ಹೆಮ್ಮೆ ಅಂತ ಹೇಳ್ಬೋದು. ಇಡೀ ಜಗತ್ತಿನ ಒಂದು ವಿಸ್ಮಯ, ಅದ್ಭುತ ಅಂದ್ರೆ ವಿಶ್ವಗುರು ಬಸವಣ್ಣನವರು. ಯಾಕೆಂದ್ರೆ ಯಾವ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಸಮಾನತೆ ಇರಲಿಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಇವತ್ತು ಮನುಷ್ಯರಿಗೆ ಮನುಷ್ಯನಾಗೆ ನೋಡ್ತಾ ಇರಲಿಲ್ಲ, ಮೌಢ್ಯತೆ ಇತ್ತು, ಅಂಧಕಾರ ಇತ್ತು, ಅನ್ಯಾಯ, ದೌರ್ಜನ್ಯ, ಅತ್ಯಾಚಾರ ಇತ್ತು, ವರ್ಗಭೇದ, ವರ್ಣಭೇದ, ಲಿಂಗಭೇದ ಇತ್ತು. ಅಂತ ಸಂದರ್ಭದಲ್ಲಿ ನೋಡಿ, 893 ವರ್ಷಗಳ ಹಿಂದೆ ಜನ್ಮ ತಾಳಿ ಸಮಾಜದಲ್ಲಿರುವಂತಹ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಇದೇ ನಮ್ಮ ಪುಣ್ಯಭೂಮಿ ಬಸವ ಕಲ್ಯಾಣದಲ್ಲಿ ಬಂದು ಸಮಾಜ ಧಾರ್ಮಿಕ ಕ್ರಾಂತಿ, ಈ ಕ್ರಾಂತಿ ಅತ್ಯಂತ ಜಗತ್ತಿನಲ್ಲಿ ಮಹತ್ವದಾದಂತಹ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಅನೇಕ ಕ್ರಾಂತಿಗಳು ನಡೆದಿದ್ದಾವೆ, ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ. ಆದರೆ ಸರ್ವ ಸಮಾನತೆಗೆ ನಡೆದಂತಹ ಕ್ರಾಂತಿ ಯಾವುದಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರ ಕಲ್ಯಾಣ ಕ್ರಾಂತಿ. ಅವರು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ತಳದ ಮೇಲೆ ಒಂದು ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಗುರಿಯಾಗಿತ್ತು. ಅನುಭವ ಮಂಟಪ ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳ್ತೀವಿ. ಆ ಅನುಭವ ಮಂಟಪದಲ್ಲಿ 770 ಶರಣರಿಗೆ ಸಮಾನವಾಗಿ ಅವಕಾಶವನ್ನು ಕೊಟ್ಟು, ಎಲ್ಲಾ ವ್ಯಕ್ತಿ ಯಾರು ಮೇಲಲ್ಲ, ಯಾರು ಕೀಳಲ್ಲ ಅಂತೇಳಿ ಕಾಯಕವೇ ಕೈಲಾಸ ಅನ್ನುವಂತ ಒಂದು ಮಂತ್ರವನ್ನು ಕೊಟ್ಟು, ಕಾಯಕಕ್ಕೆ, ದಾಸೋಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು, ಯಾರು ಪ್ರತಿಯೊಬ್ಬರು ದುಡಿದು ತಿನ್ನಬೇಕು, ದುಡಿತದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಇರಬೇಕು, ದುಡಿತದಿಂದ ಬಂದಂತಹ ಹಣ ಏನಿದೆ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸಮಾಜಕ್ಕಾಗಿ ವಿನಿಯೋಗ ಮಾಡಬೇಕು ಅನ್ನೋಂಥ ಮಾತನ್ನು ವಿಶ್ವಗುರು ಬಸವಣ್ಣವರು ಹೇಳ್ತಾರೆ. ಹೀಗಾಗಿ ಅವರು ಅನುಭವ ಮಂಟಪದಲ್ಲಿ ಏನು ಎಲ್ಲರಿಗೆ ಸಮಾನ ಅವಕಾಶ ಕೊಟ್ಟು, ಎಲ್ಲರಿಗೆ ವಚನ ಸಾಹಿತ್ಯದಲ್ಲಿ ಮಹಿಳೆಯರಿಗೂ ಸಹಿತ ಮೊದಲನೇ ಇವತ್ತು ಕವಿಯತ್ರಿ ಅಂದ್ರೆ ಅಕ್ಕ ಮಹಾದೇವಿಯರು ಅಂತ ಹೇಳಿ ತಾಯಿಯವರಿಗೆ ನಾವು ಸ್ಮರಿಸ್ತೇವೆ. ಹೀಗಾಗಿ ಅವರು ಕಂದಾಚಾರದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ, ವರ್ಗಭೇದ, ವರ್ಣಭೇದ ವಿರುದ್ಧ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಒಂದು ಪ್ರಪ್ರಥಮವಾಗಿ ಯಾವುದಾದ್ರೂ ಒಂದು ಸಮುದಾಯ ಧರ್ಮ ಇದ್ರೆ ಅದು ವಿಶ್ವಗುರು ಬಸವಣ್ಣನವರ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಬಹುದು. ಸಕಲ
ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಉತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಶೈಲೇಂದರ್ ಬೆದ್ದಳೆ ಭಾಗವಹಿಸಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಸವಣ್ಣನವರ ಸಮಾನತೆ, ಶ್ರಮ ಹಾಗೂ ಮಾನವೀಯ ಮೌಲ್ಯಗಳ ಸಂದೇಶಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ ಎಂದು ಹೇಳಿದರು. ಅವರ ತತ್ವಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡರೆ ಸಮಾಜದಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಸ್ಥಾಪನೆ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿದ್ದು ಬಸವಣ್ಣನವರ ತತ್ವಗಳನ್ನು ಸ್ಮರಿಸಿದರು. ಅಂಗಮನ ಕರುಣಾದಿ ಗುಣಗಳು ಲಿಂಗ ಭಾವದಿ ನಾಶ ಮಾಡಿ ಲಿಂಗ ದೇವ ಶ್ರೀ ಸಚ್ಚಿದಾನಂದನ ಬೆರೆತಂಥ ಬಸವ ಪೂಜೆಯ ಮಾಡುವ ಶರಣಾರೆ ಬಸವ ಪೂಜೆಯ ಮಾಡುವ ಪುಷ್ಪ ಪೂರ್ವ ಸುಳ್ಳಾಗೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಪೂರ್ವ ಸುಳ್ಳಾಗೋಣ ಇಷ್ಟಲಿಂಗವ ನೀಡಿ ಶ್ರೇಷ್ಠ ಮಾರ್ಗವ ತೋರೆ ಲಿಂಗಾಯತ ಧರ್ಮವ ಕೊಟ್ಟ ಮಹಿಮಾನ ಮೇಲೆ ಪೂರ್ವ ಸುಳ್ಳಾಗೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಪೂರ್ವ ಸುಳ್ಳಾಗೋಣ ಆರು ಸ್ಥಳಗಳ ದಾಟೆ ಧರೆಯ ಉದ್ಧಾರಕ್ಕೆ ಮಹಾಭಕ್ತ ಸ್ಥಳದಲ್ಲಿ ನಿಂತ ಕರುಣೆಯ ಮೇಲೆ ಪೂರ್ವ ಸುಳ್ಳಾಗೋಣ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರುಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧ ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಜ್ಯೋತಿ ಪ್ರಜ್ವಲನೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಬೆಳಗಲೆ ಬೆಳಗಲೆ ಬಸವ ಜ್ಯೋತಿ ಬೆಳಗಲೆ ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ದೇಶಲಿ ನಾನು ಎನ್ನುವ ಹಮ್ಮನು ಹರಿಯಲಿ ಎಲ್ಲರೂ ಸಮಾರಂಭ ಸದ್ಭಾವ ಮೂಡಲಿ ಬಲ್ಲಿದ ಬಡವ ಭೇದ ಭಾವ ತೊಡಗಲಿ ಕ್ಷುಲ್ಲಕ ಬೋಧಿ
12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕೌಂಟ್ ಡೌನ್ ಕಾರ್ಯಕ್ರಮದ ಅಂಗವಾಗಿ ನಗರದಲ್ಲಿನ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಭವ್ಯ ಯೋಗ ಮಹೋತ್ಸವವನ್ನು ಆಯೋಜಿಸಲಾಯಿತು. ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ, ಅಂತಾರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ಸಂಸ್ಥೆ ಹಾಗೂ ಸೂರ್ಯ ಫೌಂಡೇಶನ್ ನೇತೃತ್ವದಲ್ಲಿ ಗುರುನಾನಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಗಳ ಸಹಯೋಗದೊಂದಿಗೆ ಹಾಗೂ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಭಾಗವಹಿಸುವಿಕೆಯಿಂದ ಈ ಕಾರ್ಯಕ್ರಮ ನಡೆಯಿತು. ಈ ಮಹೋತ್ಸವವು ಏಷಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದು ಜಿಲ್ಲೆಗೆ ಹೆಮ್ಮೆಯ ವಿಚಾರವಾಗಿದೆ. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಮೂಹ ಯೋಗಾಭ್ಯಾಸದಲ್ಲಿ ತೊಡಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಯೋಗವು ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡುವ ಪ್ರಮುಖ ಸಾಧನವಾಗಿದ್ದು ಪ್ರತಿಯೊಬ್ಬರೂ ಅದನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಯೋಗಾಭ್ಯಾಸದಿಂದ ದೈಹಿಕ ಆರೋಗ್ಯ ಉತ್ತಮವಾಗುವುದರ ಜೊತೆಗೆ ಮಾನಸಿಕ ಶಾಂತಿಯೂ ಲಭಿಸುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಡಾ. ಶೈಲೇಂದರ್ ಬೆದ್ದಾಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳೊಂದಿಗೆ ಯೋಗ ಅಭ್ಯಾಸದಲ್ಲಿ ಭಾಗವಹಿಸಿದರು. ಇದೇ ಆಸನದಲ್ಲಿ ಇರಬೇಕು. ವಿಶ್ರಾಮ್. ಒಂದ್ಸಾರಿ ನಿಮಗಾಗಿ ನೀವು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಈ ವಿಶ್ವ ದಾಖಲೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ, ಅಭಿನಂದನೆಗಳು. ಬನ್ನಿ, ಮುಂದಿನ ಅಭ್ಯಾಸ ವೃಕ್ಷಾಸನ, ಟ್ರೀ ಪೋಸ್. ಎಡಕಾಲ ಕೆಳಗಡೆ, ಬಲಪಾದ ಇನ್ನೊಂದು ಕಡೆಯಿಂದ, ಬಲಕಾಲ ಕೆಳಗಡೆ, ಎಡಪಾದ ಬಲ ತೊಡೆಯ ಮೇಲೆ ಸ್ಪರ್ಶ ಮಾಡಿ, ಎರಡು ಕೈ ಮೇಲೆತ್ತಿ ನಮಸ್ಕಾರ ಮಾಡಿ ಎಲ್ಲರೂ ಹೇಳಬೇಕು, पेड़ लगाओ जीवन बचाओ, पेड़ लगाओ धरती बचाओ, वृक्षो रक्षति रक्षितः. ವಿಶ್ರಾಮ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಅಭ್ಯಾಸಗಳನ್ನು ಮಾಡ್ತಾ ಇದ್ದೀರಾ. ಬನ್ನಿ, ಮುಂದಿನ ಅಭ್ಯಾಸ ಪಾದ. ಉಸಿರು ತಗೊಳ್ತಾ, ಶ್ವಾಸ ತಗೊಳ್ತಾ ನಿಧಾನವಾಗಿ ಹಿಂದೆ ಬಾಗಿ, ಸಾಧ್ಯ ಆದಷ್ಟು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಧಾನವಾಗಿ ಶ್ವಾಸ ತಗೊಳ್ತಾ ವಾಪಸ್ ಬನ್ನಿ. ಸ್ಲೋಲಿ ಬನ್ನಿ ವಾಪಸ್ ಆಗಿ. ನಿಮ್ಮ ದೇಹ ಬಲ ಕಡೆಗೆ ಭಾಗಿಸಿ, ನಿಮ್ಮ ಬಲ ಕೈ ಬಲ ಕಾಲಿನ ಮೇಲೆ ಸ್ಪರ್ಶವಾಗಿರಲಿ. ಎಡಕೈ ನೇರ, ಎಡಕೈ ನೇರ, ಎಡಕೈ ಬೆರಳುಗಳನ್ನು ನೋಡಬೇಕು. ತ್ರಿಕೋಣಾಸನ ಮಾಡ್ತಾ ಇದ್ದೀವಿ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ನಿಧಾನವಾಗಿ ವಾಪಸ್ ಬನ್ನಿ. ಬಲಪ ಈಗ ಇದೇ ಅಭ್ಯಾಸ. ವಿಶ್ವಗುರು ಬಸವಣ್ಣನವರ ಜಯಂತಿ ಪ್ರಯುಕ್ತ ಭಾಲ್ಕಿ ಪಟ್ಟಣದಲ್ಲಿ ಭಕ್ತಿಯಿಂದ ಆಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಸಂಸದ ಸಾಗರ್ ಖಂಡ್ರೆ ಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿದರು. ಬಳಿಕ ಭಾಲ್ಕಿಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಅನುಭವ ಮಂಟಪದ ಮೂಲಕ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನೀಡಿದ ಬಸವಣ್ಣನವರ ಮಹತ್ವವನ್ನು ವಿವರಿಸಿದರು. ಸಮಾಜದಲ್ಲಿ ಸಮಾನತೆ, ಸೌಹಾರ್ದತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಬಸವಣ್ಣನವರ ಆದರ್ಶಗಳು ಇಂದಿಗೂ ಮಾರ್ಗದರ್ಶಿಯಾಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಬಸವಣ್ಣನವರ ತತ್ವಗಳನ್ನು ಸ್ಮರಿಸಿದರು. ನಗರದ ಶ್ರೀ ಬುತ್ತಿ ಬಸವಣ್ಣ ದೇವಸ್ಥಾನದಲ್ಲಿ 26ನೇ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ವೈಭವದಿಂದ ಆಯೋಜಿಸಲಾಗಿದೆ. ಈ ಮಹೋತ್ಸವವು ಏಪ್ರಿಲ್ 17ರಿಂದ ಏಪ್ರಿಲ್ 21ರವರೆಗೆ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ.
ಮಹೋತ್ಸವದ ಅಂಗವಾಗಿ ಪ್ರತಿದಿನವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಭಾಗವಹಿಸಿ ಆಶೀರ್ವಾದ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಇಂದು ರಾತ್ರಿ 9 ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ 10 ಗಂಟೆಗೆ ಶ್ರೀ ಬುತ್ತಿ ಬಸವಣ್ಣ ದೇವಾಲಯದಿಂದ ನಂದಿ ಬಸವಣ್ಣನ ಪಲ್ಲಕ್ಕಿಯನ್ನು ಅತಿ ವಿಜೃಂಭಣೆಯಿಂದ ಮಕ್ಕಳ ಕೋಲಾಟ, ಕುಣಿತ ಹಾಗೂ ಸಂಗೀತ ಮೇಳದೊಂದಿಗೆ ಚಿದ್ರಿ ಗ್ರಾಮದಲ್ಲಿ ನಡೆಯುವುದು. ನಂತರ ಬೆಳಗ್ಗೆ ಅಗ್ನಿ ಪೂಜೆ ಮಾಡಲಾಗುತ್ತದೆ. ಏಪ್ರಿಲ್ 21ರಂದು ಸಂಜೆ 7 ಗಂಟೆಗೆ ವೇದಿಕೆ ಕಾರ್ಯಕ್ರಮ. ರಾತ್ರಿ 9 ಗಂಟೆಗೆ ಶ್ರೀ ದತ್ತ ದಿಗಂಬ ಶ್ರೀ 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 ಅಭಿನವ ಶರಣ ಶಂಕರಲಿಂಗ ಮಹಾರಾಜರ ಪ್ರವಚನ ನಡೆಯಲಿದೆ. ರಾತ್ರಿ 10ಕ್ಕೆ ರಥೋತ್ಸವ ಜರುಗುತ್ತದೆ. ಕಾರ್ಯಕ್ರಮದಲ್ಲಿ ವಿವಿಧ ಧಾರ್ಮಿಕ ಗುರುಗಳು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ. ಸಮಸ್ತ ಭಕ್ತರು ಈ ಪವಿತ್ರ ಜಾತ್ರೆಯಲ್ಲಿ ಭಾಗವಹಿಸಿ ಬಸವಣ್ಣನವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಸಮಿತಿ ಮನವಿ ಮಾಡಿದೆ. ಅಭಿನವ ಶರಣ ಶಂಕರಲಿಂಗ ಮಹಾರಾಜರು ಅವರಿಂದ ಪ್ರವಚನ ಇದೆ ಸಾಯಂಕಾಲ 7 ಹಾಗೂ ಅದನಂತರ ಮಹಾಪ್ರಸಾದ ಇರುತ್ತದೆ. ಹಾಗೆ 20ರಂದು ಮುಂಜಾನೆ ನಂದಿ ಬಸವಣ್ಣ ರುದ್ರಾಭಿಷೇಕ ಮತ್ತು ಸಾಯಂಕಾಲ ಬಸವಲಿಂಗ ಅವಧೂತರಿಂದ ಪ್ರವಚನ ನಡೆಯುತ್ತದೆ. ಅದರ ನಂತರ ಮಹಾಪ್ರಸಾದವೂ ಇರುತ್ತದೆ. ಹಾಗೆ ಸಾಯಂಕಾಲ 6 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ, 9 ಗಂಟೆಗೆ ಪ್ರವಚನ ಮುಗಿತೆ ಪ್ರಸಾದ. ಆ ನಂತರ ಪಾಲಕಿ ಉತ್ಸವ ನಡೀತದೆ. ದೀಪೋತ್ಸವ ಪಾಲಕಿ ಉತ್ಸವ 9 ಗಂಟೆ ದೀಪೋತ್ಸವ 1 ಲಕ್ಷ ದೀಪ ಹಾಗೂ ಅನಂತರ ಪಾಲಿಕೆ ಉತ್ಸವ. 21ರಂದು ಮುಂಜಾನೆ ಅಗ್ನಿ ಪೂಜೆ ಹಾಗೂ ಸಾಯಂಕಾಲ ತೇರು ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ನನ್ನ ಹೆಸರು ಸಂಗಶೆಟ್ಟಿ ಸಿದ್ದ. ಭಕ್ತಾದಿಗಳಿಗೆ ಕೇಳಿಕೊಳ್ಳುವುದೆಂದರೆ ತಾವೆಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಾವೆಲ್ಲರೂ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಂಗಶೆಟ್ಟಿ ಸಿದ್ದೇಶ್ವರ್, ಚಿದ್ರಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.